ಈ ಹಾಟ್ ಸಮ್ಮರ್ಗೆ ಮಕ್ಕಳಿಗಂತಂದ ಇನ್ನಂತೂ ಸೂಪರ್ ಆಗಿರೋ ಹೆಲ್ದಿ ಐಸ್ ಕ್ರೀಮ್ ತೊಗೊಂಬಂದೀನಿ. ಇದ್ರೊಳಗೆ ಏನೂ ಶುಗರ್ ಹಾಕಿಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ ಮತ್ತು ಮೇನ್ ಮಖಾನದಿಂದ ಮಾಡಿದ್ದ. ಮಖಾನದ ಬೆನಿಫಿಟ್ಸ್ ಅಂದರೂ ಎಲ್ಲರಿಗೂ ಗೊತ್ತೈತಿ. ಇಟ್ಸ್ ರಿಚ್ ಇನ್ ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್ ಇಷ್ಟೆಲ್ಲ ಇರೋ ಮಖಾನ ಮತ್ತು ಎಲ್ಲ ಡ್ರೈ ಫ್ರೂಟ್ ಮತ್ತು ನೋ ಶುಗರ್. ಸೂಪರ್ ಆಗಿರುವಂಥ ಹೆಲ್ದಿ ಐಸ್ ಕ್ರೀಮನ್ನು ನಿಮ್ಮ ಕೈಯಾರೆ ನೀವು ಮಕ್ಕಳಿಗೆ ಮಾಡಿಕೊಡ್ರಿ. ಹೊರಗಿರೋ ಐಸ್ ಕ್ರೀಮ್ನಾಗ ಜಾಸ್ತಿ ಶುಗರ್, ಆಮೇಲೆ ಪ್ರಿಸರ್ವೇಟಿವ್ ಅಂತಿಂಥ ಕೆಮಿಕಲ್ಸನ್ನು ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡಿರ್ತಾರೆ. ಅದನ್ನು ನಮ್ಮ ಮಕ್ಕಳು ತಿಂದರೆ ಹೆಲ್ತ್ ಎಷ್ಟು ಹಾಳಾಗ್ತೈತಿ. ಸೊ ಅದಕ್ಕಿಂತ ಮನ್ಯಾಗ ಸೂಪರ್ ಟೇಸ್ಟಿ ಮತ್ತು ಹೆಲ್ದಿ ಆಗಿರೋ ಐಸ್ ಕ್ರೀಮನ್ನು ಮಾಡಿಕೊಡ್ರಿ. ಫಸ್ಟಿಗೆ ನಮ್ಮ ಮಖಾನನ ಒಂದು ಸ್ವಲ್ಪ ಹಾಲಿನಾಗ ನೆನೆ ಹಾಕೀನಿ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ನಾನು ನೀರಿನಾಗ ನೆನೆ ಹಾಕಿದ್ದೆ. ಈಗ ಒಂದು ಮಿಕ್ಸರ್ ಜಾರ್ನಾಗ ನೆನೆಸಿಟ್ಟಿದ್ವಲ್ಲ ಅದು ಮಖಾನ, ಆಮೇಲೆ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅಲ್ಲ, ಸೊ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿರಿ. ಅಕ್ರೋಟ್, ಬಾದಾಮ್, ಗೋಡಂಬಿ, ಕಿಶ್ಮಿಶ್. ಸೊ ಇದು ನ್ಯಾಚುರಲ್ ಸ್ವೀಟ್ನೆಸ್ ಬರ್ತೈತಿ. ನಾನು ಒಂದು ಸ್ವಲ್ಪ ಬೆಲ್ಲ ಹಾಕೀನಿ ಮತ್ತು ಖರ್ಜೂರ ಹಾಕೀನಿ, ಇದು ಮಕ್ಕಳಿಗೆ ಅಂತಂದು. ಸೊ ಬೆಲ್ಲ ಹಾಕ್ಲಿಕ್ಕಂದ್ರೂ ನಡಿತೈತಿ, ಆಪ್ಷನಲ್ ಇದೆ. ಇದು 3 ಸ್ಪೂನಷ್ಟು ಕೊಕೋ ಪೌಡರ್ ಹಾಕೀನಿ. ಇದನ್ನೆಲ್ಲ ಹಾಕಿ ಸಣ್ಣಗ ಇದನ್ನು ಮಿಕ್ಸ್ ಮಾಡ್ಕೊರಿ. ಇನ್ನೊಂದು ಅರ್ಧ ಕಪ್ ಹಾಲನ್ನು ನಾನು ಬಿಸಿ ಮಾಡಿ ಇಟ್ಕೊಂಡೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಇನ್ನೊಮ್ಮೆ ಇದನ್ನು ಜಾರ್ನಾಗ ಮಿಕ್ಸ್ ಮಾಡ್ಕೊಳ್ಳಿ, ಅಂದ್ರೆ ಎರಡೂ ಚೆಂದಂಗೆ ಕಂಬೈಂಡ್ ಆಗ್ತೈತಿ. ಆಮೇಲೆ ಇದನ್ನು ಗ್ಲಾಸ್ ಜಾರ್ ಒಳಗೆ ಹಾಕಿ ಮೇಲೆ ತೆಳ್ಳಂಗೆ ನಿಮ್ದು ಯಾವುದಾದ್ರೂ ಪೇಪರ್ ಕವರ್ ಇದ್ರೂ ನಡಿತೈತಿ. ಸೊ ಅದನ್ನು ಹಾಕಿಬಿಟ್ಟು ಈ ಥರ ಪ್ಲಾಸ್ಟಿಕ್ ಕವರನ್ನು ಹಾಕಿ ಇದರ ಮುಚ್ಚಳ ಮುಚ್ಚಿ ಫ್ರೀಝರ್ ಒಳಗೆ ಒಂದು 8 ತಾಸು ಮಿನಿಮಮ್ಮ ಇದನ್ನ ಇಡಬೇಕು. ಅಂದ್ರೆ ಇದು ನೀಟಾಗಿ ಐಸ್ ಕ್ರೀಮ್ ಮಸ್ತ್ ಆಗ್ತೈತಿ. ಆಮೇಲೆ ಟೇಸ್ಟಲ್ಲಂತೂ ಕಾಂಪ್ರಮೈಸೇ ಇಲ್ಲ. ಹೊರಗಿಂದ ಐಸ್ ಕ್ರೀಮ್ಕಿನ್ನೂ ಭಾರಿ ಟೇಸ್ಟ್ ಆಗ್ತೈತಿ. ಆಮೇಲೆ ಇದು ಮಕ್ಕಳಿಗೆ ಭಾರಿ ಒಳ್ಳೇದು. ನೀವು ಹಗ್ಲ ಬಗ್ಲ ಈ ಥರ ಸಂಡೇಕೊಮ್ಮೆ ಈ ಥರ ಮಾಡಿಟ್ರೆ ನೀವು ಎಷ್ಟು ಬೇಕಾದಷ್ಟು ತಿನ್ಬೋದು. ಆಮೇಲೆ ಇದ್ರಾಗೆಲ್ಲ ಹೆಲ್ದಿ ಐಟಮ್ಸ್ ನಾವು ಹಾಕಿರೋದ್ರಿಂದ ಹೆಲ್ತ್ಗಂತೂ ತುಂಬಾ ಒಳ್ಳೇದು. ಆಮೇಲೆ ಈ ಸಮ್ಮರ್ಗಂತೂ ಕೋಲ್ಡ್ ಆಗಿರೋದನ್ನ ನಮ್ಗೆ ಏನರ ತಿನ್ಬೇಕು ಅನ್ನಿಸ್ತೈತಿ. ಅದರೊಳಗೆ ಇಂಥ ಮಸ್ತ್ ಮಖಾನ ಮತ್ತು ಡ್ರೈ ಫ್ರೂಟ್ಸ್ ಇರೋ ಐಸ್ ಕ್ರೀಮ್ ತಿಂದ್ರಂತೂ ಇತ್ತಾಗ ಹೆಲ್ತ್ಗೂ ಒಳ್ಳೇದು ಮತ್ತು ನಮಗೆ ನಮ್ಮ ಆಸೆನೂ ತೀರ್ದಂಗೆ ಆಗ್ತೈತಿ. ಸೊ ನೀವು ಕೂಡ ತಡ ಮಾಡಬೇಡ್ರಿ, ನಿಮ್ಮ ಮನೆಯೊಳಗೆ ಈ ಥರ ಐಸ್ ಕ್ರೀಮ್ ಟ್ರೈ ಮಾಡಿರಿ. ಮಕ್ಕಳಿಗಂತೂ ಭಾರಿ ಇಷ್ಟ ಆಗ್ತೈತಿ. ಮತ್ತು ಹೆಂಗೆ ಬಂತಂತಾರೆ ನಂಗೆ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.